ದಕ್ಷಿಣ ಕನ್ನಡದ ಕಡಬದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ನಡೆದಿದೆ. ಕಡಬ ಸರ್ಕಾರಿ ಕಾಲೇಜಿನಲ್ಲಿ ದುರ್ಘಟನೆ ಸಂಭವಿಸಿದೆ. ಕೇರಳ ಮೂಲದ MBA ವಿದ್ಯಾರ್ಥಿ 23 ವರ್ಷದ ಎಬಿನ್ನಿಂದ ಈ ಕೃತ್ಯ ಆಗಿದೆ. ಕಾಲೇಜ್ ಆವರಣದಲ್ಲಿ ಪರೀಕ್ಷಾ ತಯಾರಿ ನಡೆಸ್ತಾ ಇದ್ದ ವಿದ್ಯಾರ್ಥಿನಿಯರು ಈಗ ಎಬಿನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏಕಾಏಕಿ ಕಾಲೇಜು ಆವರಣದೊಳಗೆ ಈ ರೀತಿಯಾಗಿ ದಾಳಿಯನ್ನು ಮಾಡಿರೋದು. ಶಾಲಾ ಯೂನಿಫಾರ್ಮ್ ಅನ್ನು ಧರಿಸಿ ಬಂದಿದ್ದ ಈ ಕಿರಾತಕ ಎಬಿನ್ ಪ್ರೇಮ ವೈಫಲ್ಯದಿಂದ ಓರ್ವ ವಿದ್ಯಾರ್ಥಿನಿಗೆ ಆಸಿಡ್ ಅನ್ನು ಹಾಕಿರ್ತಾನೆ. ಆಕೆ ಮುಖಕ್ಕೆ ಗಂಭೀರ ಗಾಯ ಆಗಿದೆ. ಪಕ್ಕದಲ್ಲಿದ್ದ ಇಬ್ಬರು ವಿದ್ಯಾರ್ಥಿನಿಯರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಕಳೆದ 8 ತಿಂಗಳಿನಿಂದ ಇಬ್ಬರ ನಡುವೆ ಸ್ನೇಹ ಇತ್ತಂತೆ. ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ನಿವಾಸಿ ಎಬಿನ್ ಇವನು ವಿದ್ಯಾರ್ಥಿನಿ ಮೇಲೆ ರಬ್ಬರ್ಗೆ ಬಳಸುವಂಥ ಆಸಿಡ್ ಅನ್ನು ಎರಚಿದ್ದಾನೆ. ಹೀಗಾಗಿ ಹೆಚ್ಚಿನ ಪ್ರಾಣಾಪಾಯ ಸಂಭವಿಸಿಲ್ಲ. ಜಿಲ್ಲೆಯ ಕಡಬದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಕಡಬ ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿನಿಯರ ಮೇಲೆ 3 ವಿದ್ಯಾರ್ಥಿನಿಯರ ಮೇಲೆ ಆರೋಪಿಯರು ಆ್ಯಸಿಡನ್ನು ಎರಚಿರುವಂಥ ಪ್ರಕರಣ ನಡೆದಿದೆ. ಈಗ ಅವರನ್ನು ಮಂಗಳೂರಿನ AJ ಆಸ್ಪತ್ರೆಗೆ ಕರೆತರಲಾಗಿದೆ. ನಾವು ಇಲ್ಲಿರುವಂಥದ್ದು, ಇಲ್ಲಿ ಇಬ್ಬರು ಈಗಾಗಲೇ ಗಾಯಾಳುಗಳನ್ನು ಈ ಒಂದು ಆಸ್ಪತ್ರೆಗೆ ಕರೆತರಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಒಬ್ಬನ ಅಬಿನ್ ಅನ್ನುವಂಥವನು, ಆತ ಕೇರಳದ ಮಲಪ್ಪುರಂನ ನಿವಾಸಿ. ಆತ ಒಂದು ಯುವತಿಯನ್ನು ಇಲ್ಲಿ ಪ್ರೀತಿ ಮಾಡ್ತಿದ್ದ. ಅದು ಆ ಬಳಿಕ ಆಕೆ ನಿರಾಕರಿಸಿದಳು ಅನ್ನುವಂಥ ಒಂದು ಆರೋಪವು ಕೇಳಿ ಬರ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಆತ ಬಂದು ಆ್ಯಸಿಡನ್ನು ಎರಚಿದ್ದಾನೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸಾಕಷ್ಟು ಗಂಭೀರ ಗಾಯಗೊಂಡಿರುವಂಥ ಯುವತಿಯನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆತರಲಾಗಿದೆ. ಇಲ್ಲೀಗ ಚಿಕಿತ್ಸೆ ಕೊಡಲಾಗ್ತಾಯಿದೆ. ಇನ್ನು ಇಬ್ಬರಿಗೆ ಅಕ್ಕಪಕ್ಕದಲ್ಲಿದ್ದಂಥ ವಿದ್ಯಾರ್ಥಿನಿಯರಿಗೂ ಗಾಯಗಳಾಗಿರುವಂಥದ್ದು. ಹಾಗಾಗಿ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಸ್ಪತ್ರೆ ಮುಂದೆ ಸೇರಿರುವಂಥದ್ದು. ಇದು ಒಂದು ಅಮಾನವೀಯ ಘಟನೆ. ಆತನ ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಈ ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಆತನ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಅವನನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಮ್ಮಲ್ಲಿ ಇಲ್ಲಿ ಕೆಲವು ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸುವ. ಮೇಡಮ್, ಈ ಒಂದು ಘಟನೆ ಬಗ್ಗೆ ಏನು ಅನಿಸುತ್ತೆ, ಏನು ಹೇಳ್ತೀರಾ ಈ ಬಗ್ಗೆ? ಈಗ ಇವತ್ತು ಸೆಕೆಂಡ್ PUC ಎಕ್ಸಾಮ್ ದಿನ. ಅಲ್ಲಿ ಕಡಬದಲ್ಲಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪಾಪ ಮಕ್ಕಳು ಓದ್ತಾ ಇರುವಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಮಕ್ಕಳಿಗೆ ಆ್ಯಸಿಡ್ ಎರಚಿ ಮಾಡಿದಂಥ ಈ ಒಂದು ಕೃತ್ಯಕ್ಕೆ ನಾವು ಖಂಡಿಸ್ತೇವೆ. ಒಂದು ಮಹಿಳೆಯರಿಗೆ, ಹೆಣ್ಣು ಮಗಳಿಗೆ, ನಮ್ಮ ಮಗಳಿಗೆ ಮಾಡಿದಾಗೆ ಆ ದುಃಖ ನಿಜವಾಗಿ ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಎದೆ ತಟ್ತಾ ಇದೆ. ಆ 3 ಹೆಣ್ಣು ಮಕ್ಕಳಿಗೆ ಕೂಡ ಈಗ ನಾವು ನೋಡಿದ್ವಿ, ಭಾಳಷ್ಟು ಒಂದು ಅಮಾನವೀಯ ಕೃತ್ಯ ಅಂತ ಹೇಳ್ಬೋದು. ಇಂಥ ದುರ್ಘಟನೆ ಎಲ್ಲೂ ನಡೆಯಬಾರ್ದು. ಇದನ್ನು ನಾವು ಖಂಡಿಸ್ತೇವೆ. ಹಾಗಾಗಿ ಇದಕ್ಕೆ ನಾವು ಹೇಳ್ತಾ ಇರೋದು, ಡಿಪಾರ್ಟ್ಮೆಂಟ್, ಈಗ ಪೊಲೀಸ್ ಇಲಾಖೆ ಇದೆ, ನಮ್ಮ ಸರ್ಕಾರ ಇದೆ, ತೀವ್ರವಾದಂಥ ಒಂದು ತನಿಖೆಯನ್ನು ಮಾಡಬೇಕು. ಯಾಕೆ ಸುಮಾರು 9:55ಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದಲ್ಲಿ ಒಂದು ಹುಡುಗಿಗೆ, ಸೈನ್ಸ್ನಲ್ಲಿ ಓದೋ ಹುಡುಗಿಗೆ, ಅಬಿನ್ ಅನ್ನೋನು, ಅವನು ಕೇರಳ, ಮೂಲತಃ ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್, ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ. ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿದ್ದಿದೆ. ಆ ಅಕ್ಕಪಕ್ಕದ ಇರೋ ಹುಡುಗಿರಿಗೆ ಮೈನರ್ ಇಂಜುರೀಸ್ ಆಗಿದೆ, ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ. ಆಲ್ರೆಡಿ ಶಿ ಹ್ಯಾಸ್ ಬಿನ್ ಶಿಫ್ಟೆಡ್, ಶಿ ಈಸ್ ಔಟ್ ಆಫ್ ಡೇಂಜರ್. ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ. ಇವನು ಮೂಲತಃ